ಸರ್, ಈಗ ಪ್ರೆಸೆಂಟ್ ರಾಜಕೀಯದ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ರೆಸೆಂಟ್ ಪಾಲಿಟಿಕ್ಸ್ನ ನೀವು ಹೇಳ್ದಂಗೆ ಒಂದು ಪಕ್ಷ ಅವರು ಹೆಂಗೆ ಪರಿಹಾರ ಮಾಡೋದು ಬಿಟ್ಟು ಬೇರೆ ಪಕ್ಷಗಳು ತಪ್ಪು ನಾವು ಸರಿ ಅನ್ನೋ ರೀತಿಯಲ್ಲಿ ಎತ್ತಿ ಹಿಡಿಯೋ ಒಂದು ಕುತಂತ್ರದ ರಾಜಕೀಯ ನಡೀತಾ ಇದೆ. ನಮ್ಮ ತಪ್ಪಲ್ಲ ಅವ್ರ ತಪ್ಪು ಅಂತ ಇಬ್ಬರು ಒಬ್ಬರೊಬ್ಬರ ಮೇಲೆ ತಪ್ಪು ಹಾಕ್ಬಿಟ್ಟು ಯಾರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಇಲ್ಲ. ನಮ್ಮ ಒಂದು ಸಿದ್ಧಾಂತದಲ್ಲಿ ನಮಗೆ ಪರಿಹಾರಗಳಿದೆ. ನಮಗೆ ಈ ಸಮಸ್ಯೆಗಳಿಗೆ ಹೆಂಗೆ ಪರಿಹಾರ ಮಾಡ್ಬೋದು, ದುಡ್ಡು ಫಂಡಿಂಗ್ ಫಾರ್ ಎಕ್ಸಾಂಪಲ್, ಯಾವುದೇ ಸರ್ಕಾರ ಕೇಳೋದು ದುಡ್ಡಿಲ್ಲ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಹೇಳಿದ್ದೀನಿ, ನಮ್ಮ ಹತ್ರ ದುಡ್ಡಿದೆ. ಅದೇನಾಗಿದೆ ಅಂದರೆ ಕೆಲವು ವ್ಯಕ್ತಿಗಳಲ್ಲೇ ಅವರೇ ದುಡ್ಡು ಜಾಸ್ತಿ ಮಾಡ್ಕೊತಾ ಇದ್ದಾರೆ, ಬೇರೆಯವರೆಲ್ಲ ಬದುಕೋದು ಕಷ್ಟ ಆಗ್ತಾ ಇದೆ. ಆಮೇಲೆ ಆ ಬದುಕೋದು ಕಷ್ಟ ಜನಸಾಮಾನ್ಯರ ಮೇಲೆ ತೆರಿಗೆ ಹಾಕೋದು, GST ಮೇಲೆ, ನಂದಿನಿ ಹಾಲ್ ಮೇಲೆ, ಬಸ್ಸು ಮೆಟ್ರೋ ದರ ಹೆಚ್ಚು ಮಾಡೋದು, ಅದು ಸರಿಯಲ್ಲ. ಈ 1% ಉಳ್ಳವರ ಹತ್ರ 40-50% ದುಡ್ಡಿದೆಯಲ್ಲ, ಯಾರಾದರೂ ಅವ್ರ ಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಐಷಾರಾಮಿ ಗಾಡಿ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಮೈನಿಂಗ್ ಮಾಫಿಯಾಗಳ ಮೇಲೆ ಬೇರೆ ಥರ ಟ್ಯಾಕ್ಸ್ ಹಾಕ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಈ ಒಂದು IT-ನಲ್ಲಿ ಟ್ಯಾಕ್ಸ್ಗಳು ಸ್ಟೇಟ್ ಗೌರ್ಮೆಂಟ್ಗೆ ಹೋಗಲ್ಲ, ಇನ್ಕಮ್ ಟ್ಯಾಕ್ಸು ಅದು ಎಷ್ಟೋ ಒಂದು ಸೆಂಟ್ರಲ್ಗೆ ಹೋಗುತ್ತೆ. ಸ್ಟೇಟ್ ಗವರ್ಮೆಂಟು ಎಲೆಕ್ಟ್ರಿಸಿಟಿ ಮೇಲೆ ಟ್ಯಾಕ್ಸ್ ಹಾಕ್ಬೋದು. ಸೊ ಅವರ ಒಂದು ದೊಡ್ಡ ಪ್ರಮಾಣದಲ್ಲಿ ಕರೆಂಟು ಒಂದು ಸ್ಲ್ಯಾಬ್ ಸಿಸ್ಟಮ್ನಲ್ಲಿ ಟ್ಯಾಕ್ಸ್ ಮಾಡಿ ಅದನ್ನು ಒಂದು ರೀತಿ ಕರ್ನಾಟಕದ ಬೊಕ್ಕಸಾಗೆ ಹೆಚ್ಚಳ ಮಾಡಿ ಅದನ್ನು ಜನಪರವಾಗಿ ಬಳಸೋದು. ಯಾರಿಗೆ ಫ್ಲಡ್ಡಿನ ಸಮಸ್ಯೆಗಳಾಗಿರ್ಬೋದು, ಯಾರಿನ ಹೌಸಿಂಗ್ ಸಮಸ್ಯೆಗಳಾಗಿರ್ಬೋದು, ಯಾವುದು ರೈತರಿಗೆ ಆಗಿರ್ಬೋದು,